ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಬಸವನಗುಡಿಯಲ್ಲಿ ಒಟ್ಟು 10 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರನ್ನ ಮಾತಾಡಿಸ್ತೀವಿ. ಒಟ್ಟು 10 ವಾರ್ಡ್ಗಳನ್ನು ಒಳಗೊಂಡಿರುವಂಥ ಮತಕ್ಷೇತ್ರ ಇದು. ಸ್ವಾಮಿ ವಿವೇಕಾನಂದ ವಾರ್ಡ್, TR ಶಾಮಣ್ಣ ನಗರ, ಶ್ರೀನಗರ, ಕೆಂಪಾಂಬುದಿ ವಾರ್ಡ್, ಹನುಮಂತ ನಗರ, NR ಕಾಲೋನಿ, ತ್ಯಾಗರಾಜ ನಗರ, ಅಶೋಕ್ ನಗರ, ಶ್ರೀನಿವಾಸ ನಗರ ಮತ್ತು ಕತ್ರಗುಪ್ಪೆ. ಒಟ್ಟು 10 ವಾರ್ಡ್ಗಳಿದ್ದಾವೆ. ಸೊ ಈ ವಾರ್ಡ್ ವ್ಯಾಪ್ತಿಯಲ್ಲಿರುವಂಥ ಜನರ ಅಭಿಪ್ರಾಯ ಏನು, ಚುನಾವಣೆ ನಡೆಯದೇ ಇರೋದಕ್ಕೆ ಇವರು ಎದುರಿಸ್ತಾ ಇರುವಂಥ ಸವಾಲುಗಳೇನು, ಮತ್ತು ಈ ಕ್ಷಣ ಚುನಾವಣೆ ನಡೆದರೆ ಯಾವ ಅಭ್ಯರ್ಥಿಯ ಪರವಾಗಿದೆ ಇವರ ಒಲವು ಅನ್ನೋದನ್ನು ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ಅವಲೋಕಿಸೋಣ. ಮೊದಲನೇದಾಗಿ ನಾವೀಗ ಸ್ವಾಮಿ ವಿವೇಕಾನಂದ ವಾರ್ಡ್ ಕಡೆಗೆ ಬಂದಿದ್ದೀವಿ. ಈ ವಾರ್ಡ್ನಲ್ಲಿರುವಂಥ ಜನರ ಅಭಿಪ್ರಾಯ ಏನು, ಇಲೆಕ್ಷನ್ ಬೇಕು ಅಂತಿದ್ದಾರಾ ಬೇಡ ಅಂತಿದ್ದಾರೆ, ಈ ತಕ್ಷಣಕ್ಕೆ ಚುನಾವಣೆ ನಡೆದರೆ ಯಾವ ಪಕ್ಷ ಗೆಲ್ಲಬಹುದಾಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇಲ್ಲಿರುವಂಥ ಸಾರ್ವಜನಿಕರನ್ನ ಮಾತಾಡ್ಸೋಣ. ಕಾರ್ಪೊರೇಟ್ ಇದ್ರೆ ಅದು ಇದು ಮಾಡಿಸ್ತಾರೆ, ಎಲ್ಲ ವರ್ಕ್ ಚೆನ್ನಾಗಿ ನಡೆಯುತ್ತೆ. ಅವಾಗ ವಾರ್ಡ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಏನೂ ನಡೆಯಲ್ಲ. ಮಾಡಲೇಬೇಕು ಸರ್, ಎಲೆಕ್ಷನ್ ಆಗಲೇಬೇಕಿದು. ಕಾರ್ಪೊರೇಟ್ ಎಲೆಕ್ಷನ್ ಆದ್ರೆ ಮಾಡ್ಬೇಕು ಸರ್. ಅದನ್ನೇ ಕೇಳ್ಕೊಳ್ಳೋದು ಜನ ನಾವು. ಎಲೆಕ್ಷನ್ ಆದರೆ ತಾನೇ ನಮಗೂ ಒಳ್ಳೇದಾಗುತ್ತೆ. ಇವಾಗ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡ್ತಾರೆ, MLA ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಕಾರ್ಪೊರೇಟ್ ಹತ್ರಕ್ಕಾದ್ರೂ ಹೋಗ್ಬೋದಲ್ಲ, ಹೋಗ್ಬೋದು, ನಮ್ಮ ಕಷ್ಟ ಅಂತ ಹೇಳ್ಕೊಬೋದು. ಎಲ್ಲ ಎಲೆಕ್ಷನ್ ಯಾವಾಗ ಮಾಡ್ತಾರೆ ಅಂದರೆ ಸರಿಯಾದ ವ್ಯಕ್ತಿಗಳು ಬರಬೇಕು. ಪರ್ಸನಲ್ ಆಗಿ ವೋಟ್ ಹಾಕಬೇಕು. ಪರ್ಸನಲ್ ವ್ಯಕ್ತಿ ಯಾರೋ ಅವನಿಗೆ ವೋಟ್ ಹಾಕಬೇಕು. ಅವನು ಯಾವುದೇ ಇದಾದ್ರೂ ಪರ್ಸನಲ್ ವೈಯಕ್ತಿಕವಾಗಿ ಒಳ್ಳೆ ಕೆಲಸ ಮಾಡಬೇಕು, ಅವನು ಊಟ ಬಿಟ್ಟು ಮಾಡು ಅಂತ ಹೇಳಲ್ಲ. ಆದರೆ ಜನಗಳಿಗೆ ಉಪಯೋಗ ಆಗಬೇಕು. ಅವ್ನು ಸೆಲೆಕ್ಷನ್ ಮಾಡೋದು ಅವ್ನು ಒಳ್ಳೆ ವ್ಯಕ್ತಿ, ಅವನಿಂದ ಸಹಾಯ ಆಗಬೇಕು, 4 ಜನಕ್ಕೆ ಉಪಯೋಗ. ಧರ್ಮ ಇರಬೇಕು. ಬರೀ ಅಧರ್ಮದಲ್ಲೇ ಅವನು ಜೀವನ ಮಾಡೋದಾದರೆ ಯಾರು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಬೋದು. ಆಡಳಿತ ಮಂಡಳಿ ಚೆನ್ನಾಗಿದೆ, ಕಾರ್ಪೊರೇಟರ್ಸ್ ಇದ್ದರೆ ಆ ಏರಿಯಾದಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ಕಾರ್ಪೊರೇಟ್ರೇ ಇಲ್ಲದೆ ಇದ್ರೆ ಅವಾಗ ಪ್ರಯೋಜನ ಏನು? MLA ಬರೋದೇ ಇಲ್ಲಲ್ಲ. ಕಾರ್ಪೊರೇಟ್ರ್ ಅಟ್ಲೀಸ್ಟ್ ರೋಡ್ ಬಂದು ಪ್ರತಿಯೊಬ್ಬರ ಮನೆಯಲ್ಲಿ ಕಷ್ಟ ಸುಖ ವಿಚಾರಿಸ್ತಾರೆ. MLA ಯಾವತ್ತೂ ಒಂದಿರ ಬಂದರೆ ಪ್ರಯೋಜನ ಏನು? ಯಾರು ಮೋಸ ಮಾಡೋದು ಬೇಡ, ಕೆಲಸ ಮಾಡಬೇಕು. ಆಮೇಲೆ ಅಭಿವೃದ್ಧಿ ಬಗ್ಗೆ ನೋಡಬೇಕು. ದುಡ್ಡು ಕಾಸು ಮೋಸ ಮಾಡಬಾರ್ದು, ನಿಂತ್ಕೊಂಡು ಕೆಲಸ ಮಾಡಬೇಕು. ಎಲ್ಲೆಲ್ಲಿ ಏನೇನು ಹೋಗಿದೆ, ರೋಡ್ ಹೋಗಿದೆಯಾ, ಹಳ್ಳ ಇದೆಯಾ, ಗುಂಡಿ ಇದೆಯಾ, ಅದನ್ನು ಚೆಕ್ ಮಾಡಬೇಕು. ದಿನ ರೌಂಡ್ ಹೋಗ್ಬೇಕು. ರೌಂಡ್ ಹೋಗಿ ಕೆಲಸ ಮಾಡಿ ಮೋರಿ ಕ್ಲೀನ್ ಮಾಡಬೇಕು. ಕಸ ಎಲ್ಲಿದೆ ಎಲ್ಲ ಎತ್ತಬೇಕು. ಆವಾಗ ನೀಟಾಗಿರ್ತದೆ. ಏನು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಸರ್. ಅವ್ರವ್ರಿಗೆ ಏನು ಬೇಕೋ ಅವ್ರು ಅನುಕೂಲ ಮಾಡ್ಕೊತಾರೆ. ಜನರಿಗೇನು ಮಾಡಲ್ಲ. ಇನ್ನು ಯಾವುದೇ ಪಕ್ಷ ಬರಲಿ ಏನೇ ಬರಲಿ ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ಇಲ್ಲಾಂದರೆ ಧರ್ಮ ತಂದ್ಬಿಟ್ಟಿದ್ರು. ಎಲ್ಲ ಧರ್ಮ ತತ್ತಾರೆ, ಜಾತಿ ತತ್ತಾರೆ, ಹಾಳು ಮಾಡ್ತಾರೆ. ಅವ್ರಿಗೇನು ಬೇಕೋ ಅದು ಮಾಡ್ಕೊತಾರೆ. ಈಗ ನಾವು ಶ್ರೀನಗರ ವಾರ್ಡ್ಗೆ ಬಂದಿದ್ದೀವಿ. ಈ ವಾರ್ಡ್ನಲ್ಲಿರುವಂಥ ಜನ ಏನು ಹೇಳ್ತಾರೆ ಅಂತ ಈ ವಾರ್ಡ್ ಸುತ್ತಮುತ್ತಲೇ ಓಡಾಡಿಕೊಂಡು ಜನರನ್ನೇ ಕೇಳೋಣ. ಇಲೆಕ್ಷನ್ ಬೇಕು ಅಂತಿದ್ದಾರಾ ಬೇಡ ಅಂತಿದ್ದಾರೆ, ಕಾರ್ಪೊರೇಟರ್ಗಳು ಇಲ್ದಿರೋರ ಬಗ್ಗೆ ಇಲ್ಲಿರುವಂಥ ಜನ ಎದುರಿಸ್ತಾ ಇರುವಂಥ ಸಮಸ್ಯೆ ಏನು ಅನ್ನೋದನ್ನು ಖುದ್ದು ಈ ವಾರ್ಡ್ನಲ್ಲಿರುವಂಥ ಜನರನ್ನು ಮಾತಾಡ್ಸೋಣ. ಕಾರ್ಪೊರೇಷನ್ ಎಲೆಕ್ಷನ್ ಇದ್ರೆ ಒಳ್ಳೇದು. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು ಯಾಕೆ ಮುಖ್ಯ ಅಂದರೆ ಇಲ್ಲಿ ವ್ಯವಸ್ಥೆಗಳು ನೋಡಿ, ಎಲ್ಲ ವಾರಗಳು ಎಲ್ಲ MLA ಕಡೆಯಿಂದಲೇ ಮಾಡೋಕೆ ಹೋದರೆ ಆಗಲ್ಲ. ಇವೆಲ್ಲ 3-4 ತಿಂಗಳು 4-5 ತಿಂಗಳು ಪಾಪ ಗಾಡಿ ಓಡಿಸೋಕ್ಕಾಗಲ್ಲ, ಓಡೋಕ್ಕಾಗಲ್ಲ. ನೋಡಿ ಎಷ್ಟು ಇಲ್ಲಿಂದ ಅಲ್ಲಿಗೆ ಎಷ್ಟು ಎಲೆಕ್ಷನ್ ಯಾವಾಗ ಏನೇನು ಆಗಬೇಕು ಅದು ಮಾಡಬೇಕು. ಮಾಡಿಲ್ಲ, ಈಗ ಅದೇ ಮಾಡಿಲ್ಲ.
ಮುಂದೆ ಏನೋ ಮಾಡಲಿ ಬೇಗ. ಕಾರ್ಪೊರೇಟ್ ಇಲ್ಲ ಅಂದರೆ ಎಲ್ಲ MLAಗಳ ಮೇಲೆ ಇನ್ಚಾರ್ಜ್ ಬೀಳುತ್ತೆ. ಕೌನ್ಸಿಲರ್ ಇತ್ತು ಅಂದ್ರೆ ಡಿವೈಡ್ ಆಗುತ್ತೆ, ಕೆಲಸಗಳಾಗುತ್ತೆ. MLAಗಳು ಇವತ್ತು ಹೇಳಿದ್ರೆ ಇನ್ನೊಂದು 2 ತಿಂಗಳಿಗೆ 3 ತಿಂಗಳಿಗೆ ಮಾಡ್ತಾರೆ. ಕೌನ್ಸಿಲರ್ ಬೇಗ ಮಾಡ್ತಾರೆ ಅಂತ. MLA ಸುಮ್ಮನೆ ಹೆಸರು ಗೆದ್ದಿರೋದಷ್ಟೇ. 4 ಟರ್ನ್ ಗೆದ್ದಿದ್ದಾರೆ, ಏನು ಕೇಳ್ಕೊಂಬೇಡಿ. ದೊಡ್ಡ ಕ್ಷೇತ್ರ ಆಗೋದ್ರಿಂದ MLAಗಳು ಹೇಳಿದ್ರೆ ಒಂದೊಂದು ಕ್ಷೇತ್ರಕ್ಕೂ ಬರಲ್ಲ. ಅವರು ಒಂದೊಂದು ವಾರ್ಡ್ಗೂ ಬಂದು ಕೆಲಸ ಕಾರ್ಯ ಮಾಡಬೇಕು. ಸೊ ನಾವು ಹೇಳಿದ್ದು ಕಂಪ್ಲೇಂಟ್ನ ತಗೊಳ್ತಾರೆ, ಅಧಿಕಾರಿಗಳಿಗೆ ಹೇಳ್ತಾರೆ, ಅಧಿಕಾರಿಗಳು ಕೆಲಸ ಮಾಡಿದ್ರು ಬಿಟ್ಟರು ಹೇಳೋರು ಇಲ್ಲ, ಹಂಗಾಗುತ್ತೆ. ಅದರಿಂದ ಚುನಾವಣೆ ನಡಿಬೇಕು. ವಾರ್ಡಲ್ಲಿ ಒಬ್ರು ಕೇಳೋರು ಬೇಕೇ ಬೇಕಲ್ಲ ಅಲ್ವಾ? ಸಮಸ್ಯೆಗಳನ್ನ ಯಾರಿಗೆ ಹೇಳೋದು ನಾವು? ಏನು ಮಂತ್ರಿಗಳಿಗೆ ಸಿಗ್ತಾರ? ನಮಗೆ ಮುಖ್ಯಮಂತ್ರಿಗಳು ಸಿಗ್ತಾರಾ? ಯಾರು ಸಿಗಲ್ವಲ್ಲ. ಯಾಕೆ ಹಿಂಗೆ ಮುಂದೆ ಆಗ್ತಾ ಇದ್ದಾರೋ ಏನು? ಅವ್ರು ರಾಜಕೀಯ ಹಿತಾಸಕ್ತಿ ಮುಂದೆ ಆಗ್ತಾ ಇದಾರೋ ಏನಂತ. ಯಾರೇ ಬಂದ್ರು ಮುಂದಕ್ಕೆ ಆಗ್ತಿದ್ದಾರೆ, ಅವ್ರು ಇವರು ಅಂತಲ್ಲ, ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟಾರೆ ಈ ವಿಚಾರದಲ್ಲಿ ಮಾತ್ರ. ಅಲ್ಲ, ಅದೇ ಬಂತಂದ್ರೆ ಮತ್ತೆ ಅವ್ರ ಕಮಿಷನ್ ಎಲ್ಲ ಬಂದ್ ಆಗ್ತಾವಲ್ಲ. ಇವರು ವಿರೋಧ ಪಕ್ಷದವರು ಅಷ್ಟೇ, ಅವರು ಮುಂದೆ ಹಾಕಿದ್ರು ಸ್ವಲ್ಪ ದಿನ, ಇವರು ಆಗ್ತಾ ಇದ್ದಾರೆ. ಈ ಏರಿಯಾ MLA ಆಗಿರ್ಬೋದು, MP ಆಗಿರ್ಬೋದು, ಅವ್ರು ರಸ್ತೆಲಿ ಓಡಾಡ್ತಾರೋ ಅಥವಾ ಹೆಲಿಕಾಪ್ಟರಲ್ಲಿ ಓಡಾಡ್ತಾರೋ ಗೊತ್ತಿಲ್ಲ. ಅವ್ರು ರಸ್ತೆಲೇ ಓಡಾಡೋದಾಗಿದ್ರೆ ಪ್ರತಿಯೊಬ್ಬರ ಕಷ್ಟ ಏನು ಅಂತ ಗೊತ್ತಾಗಿರೋದು. ವಟಾರದ ಹೆಂಗಸರು ಜಗಳ ಆಡ್ತಾರಲ್ಲ, ಆ ಥರ ಆಗಿದೆ ಸರ್ಕಾರ. ಫಸ್ಟು ಅವ್ರನ್ನವರು ಸರಿಪಡಿಸ್ಕೊಂಡು ಆಮೇಲೆ ರಸ್ತೆಯನ್ನು ಸರಿಪಡಿಸಿದ್ರೆ ಅದು ಪರ್ಮನೆಂಟಾಗಿ ಸರಿ ಹೋಗುತ್ತೆ. ಅವರಲ್ಲೇ ಸರಿಗಿಲ್ಲ ಅಂತಂದರೆ ಅವ್ರು ಯಾವುದು ರಸ್ತೆ ಸರಿ ಮಾಡೋಕ್ಕಾಗಲ್ಲ. ಈಗ ನಾವು ಹನುಮಂತನಗರದ ಮಾರುತಿ ಸರ್ಕಲ್ ಬಳಿ ಇರುವಂಥ ದೇವಸ್ಥಾನದ ಬಳಿ ಇದ್ದೀವಿ. ಇಲ್ಲಿಂದ ಹನುಮಂತನಗರ ವಾರ್ಡ್ ಶುರುವಾಗುತ್ತೆ. ಸೊ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಮುಖ್ಯವಾಗಿ ಕಳೆದ 2-3 ತಿಂಗಳಿನಿಂದ ಈ ಭಾಗದಲ್ಲಿರುವಂಥ ಬಹುತೇಕ ಎಲ್ಲ ರಸ್ತೆಗಳನ್ನು ಕೂಡ ಅಗದು ಹಾಕಿದ್ದಾರೆ. ಇನ್ನೂ ಕೂಡ ಅದನ್ನು ದುರಸ್ತಿ ಕಾರ್ಯ ಮಾಡಿಲ್ಲ. ಅಗದ್ಬಿಟ್ಟು ಅವ್ರ ಕೆಲಸ ಏನಿದೆ BWSSB ಅವರು ಮುಗಿಸ್ಕೊಂಡು ಹೋಗಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಬಂದು ಅದನ್ನು ಮತ್ತೆ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಹಾಗಿದ್ರೆ ಇಲ್ಲಿ ಯಾವ ರೀತಿಯಾಗಿರೋ ಸಮಸ್ಯೆಗಳಿದಾವೆ? ಚುನಾವಣೆ ಬೇಕಂತಿದಾರಾ, ಬೇಡ ಅಂತಿದಾರಾ? ಇವರಲ್ಲಿರುವಂಥ ಅಭಿಪ್ರಾಯ ಏನು? ಬನ್ನಿ ಈ ಜನರನ್ನೇ ಕೇಳೋಣ. ಏನು ಮಾಡಿಕೊಟ್ಟಿದ್ದಾರೆ ಕಾರ್ಪೊರೇಷನಿಂದ? ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊತಾ ಇದ್ದಾರೆ. ಪಬ್ಲಿಕ್ ಏನು ಅನುಕೂಲ ಮಾಡಿಕೊಡ್ತಾ ಇಲ್ವಲ್ಲ ಅವರು. ಇವಾಗ ಈ ಥರ ಪ್ರಾಬ್ಲಮ್ ಆದಾಗ ಅವ್ರು ಯಾವ್ದು ಬಂದು ಸಾಲ್ವ್ ಮಾಡ್ತಾ ಇದ್ದಾರೆ? ಏನಕ್ಕೆ ನಡೀತಾ ಇಲ್ಲ ಹೇಳಿ ಎಲೆಕ್ಷನ್? ಈಗ ಒಳಗೆ ಎಲೆಕ್ಷನ್ ನಡೀತಾ ಇಲ್ಲ. ಅವ್ರು ಕರೆಕ್ಟಾಗಿ ಮಾಡಿದ್ರೆ ಎಲೆಕ್ಷನ್ ನಡೀತದೆ, ಅವ್ರು ಮಾಡಿದಾಗ ತಾನೇ ಎಲೆಕ್ಷನ್ ನಡೀತಾ ಇಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ನಮ್ಮನೆ ದುಡ್ಡ ನಿಮಗೆ ಕೊಟ್ಬಿಟ್ಟು ನಿಮಗೆ ಗೆಲ್ಲಿಸ್ಬಿಟ್ಟು ಇವತ್ತು ನಮ್ಮನೆ ದುಡ್ಡು ನಾಳೆ ಮಾಡ್ಕೊಂಡು ನಾವು ರೋಡಿಗೆ ಬರ್ತಾ ಇದ್ದೀವಲ್ಲ, ನೀವೇನು ಮಾಡ್ತಾ ಇದ್ದೀರಾ? ಅದನ್ನ ಹೇಳಿ ನಮಗೆ. ನಿಮ್ಮ ಅನ್ಕೊಂಡು ನೀವು ಬರ್ತೀರಾ, ಯಾವುದೊಂದು ರೋಡು ಜೀರಾ ರೋಡ್ ಮಾಡ್ತಾರೆ, ನೀವು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬತ್ತಾರೆ. ಕೆಲವು ಕಡೆ ಎಲ್ಲ ಕಿತ್ತೋಗಿರೋ ರೋಡ್ಗಳು ಕರ್ಕೊಂಬನ್ನಿ, ನೀವು ತೋರಿಸಿ ಅವರಿಗೆ ಜನದ ಸಮಸ್ಯೆ ಏನಿದೆ ಅಂತ. ನೀವೇನು ತೋರಿಸ್ತಾರೆ ನಿಮ್ಮ ಪಾಡಿಗೆ, ನಿಮ್ಮದು ಜೀರೋ ರೋಡಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋ ರೋಡಲ್ಲಿ ಹೊಂಟೋಗ್ಬಿಟ್ರೆ ಬೇರೆ ರೋಡಲ್ಲಿ ಯಾರು ನೋಡ್ತಾರೆ? ಈ ರೋಡ್ಗಳೆಲ್ಲ ಎಷ್ಟು ಆಗ್ತಿದ್ದಾರೆ ಸರ್? ಈ ರೋಡ್ಗಳೆಲ್ಲ ಎಷ್ಟು ಆಗಿದೆ? ಸುತ್ತಮುತ್ತಲ ಎಲ್ಲ ಎಲ್ಲಿ ಜಾಗ ಇದೆ ಸರ್? ಯಾವ ರೋಡ್ ಸರ್? ಹೌದು. ಏನು ಸರ್ ರೋಡ್ ಇಲ್ಲ, ಏನಿಲ್ಲ, ಇನ್ನೇನಕ್ಕೆ ಸರ್ ಬೇಕು? ಏನು ಯೂಸ್ ಇಲ್ಲ ಸರ್. MLA ಅಧಿಕಾರಿಗಳೇನು ಬಂದು ಯಾರು ಬರಲ್ಲ ಸರ್, ಯಾರು ಬರಲ್ಲ. ಯಾವ MLA ಅಧಿಕಾರಿ ಬರಲ್ಲ, ಕಾರ್ಪೊರೇಟರ್ ಬರಲ್ಲ. ರೋಡ್ದೇ ಪ್ರಾಬ್ಲಮ್. ರೋಡ್ ಅಗಿತಾರೆ, 6 ತಿಂಗಳು ಅಗ್ದು ಬಿಡ್ತಾರೆ, ರೋಡೇ ಮುಚ್ಚಲ್ಲ ಸರ್. ಯಾರು ಬರಲ್ಲ ಸರ್. ಬಂದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸಲ್ವಾ? ಕಾರ್ಪೊರೇಟರ್ ಬಂದ್ರೆ ಇಲ್ಲ, ಅವ್ರು ಬಂದ್ರು ಬಗೆಹರಿಯಲ್ಲ ಸರ್. ಅವ್ರು ಬಂದು ರೋಡ್ ಬಂದು ನೋಡ್ಬೇಕು ಏನಾಗಿದೆ ಏನು ಅಂತ, ಅವಾಗಲೇ ಬಗೆಹರಿಯೋದು. ಅಲ್ಲಿ ಗಂಟ ಬಗೆಹರಿಯಲ್ಲ. ಇವಾಗ 5 ವಾರ್ಡ್ ವಿಂಗಡಣೆ ಮಾಡಿದ್ದಾರೆ GB ಅಂತೇಳಿ. ಆ ಥರ ವಿಂಗಡಣೆ ಮಾಡೋದ್ರಿಂದ ಕೆಲಸ ಬೇಗ ಆಗುತ್ತೆ. ಅದನ್ನು ಇವರು ಮುಗಿಸ್ಬೇಕು. ಇವಾಗ ಈ ಸತಿ ಆಗಸ್ಟ್ 21 ಏನೋ ಮಾಡಬೇಕು ಅಂತ ಆಗಿದೆ. ಏನು ಮಾಡ್ತಾರೆ ಮುಂದಕ್ಕೆ ನೋಡಬೇಕು. ಆದರೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋದು ತುಂಬ ಒಳ್ಳೇದು, ಅಗತ್ಯ ಜನಗಳಿಗೆ. ಮುಖ್ಯವಾಗಿ ಅಭಿವೃದ್ಧಿಗಳಾಗಬೇಕು ಅಂತಂದರೆ ಅದು ಆಗಲೇಬೇಕು. ಇವಾಗ ನಾವೆಲ್ಲದಕ್ಕೂ MLA ಹತ್ರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ? ಇವಾಗ ಅದಕ್ಕೆ ನಮ್ಗೆ ಅಭ್ಯಾಸಗಳಿದೆ. ಅವ್ರ ಹತ್ರ ಒಂದು ಸಣ್ಣ ಪುಟ್ಟ ಹೇಳಿ ನಾವೆಲ್ಲ ಮಾಡಿದ್ದೀವಿ. ಆ ಥರ ಕಾರ್ಪೊರೇಷನ್ ಎಲೆಕ್ಷನ್ ಅನ್ನೋದು ಎಲ್ಲರಿಗೂ ಅಗತ್ಯನೇ. ಇಲ್ಲೆಲ್ಲ ಯಾವುದೊಂದು ವರ್ಕ್ ಸರಿಯಾಗಿ ಮಾಡ್ತಲ್ಲ, ಅದರಿಂದ ಆಗಲೇಬೇಕು. MLAಗಳು ಅಧಿಕಾರಿಗಳ ಹತ್ರ ಕೆಲಸ ಆಗ್ತಲ್ಲ. ಇಲ್ಲಿ ಇವ್ರು ರೆಸ್ಪಾನ್ಸ್ ಮಾಡೋದಷ್ಟು ಅವ್ರು ಮಾಡಲ್ಲ. ಕಾರ್ಪೊರೇಟರ್ಗಳಿದ್ರೆ ಎಷ್ಟು ಈಸಿಯಾಗಿ ಸ್ಮೂತ್ ಆಗಿ ಅವ್ರು ಇರಲ್ಲ. ಇವರು ಕೈಗೆ ಸಿಕ್ಕಲ್ಲ. ಇವರು ನಮ್ಮ ಕೈಗೆ ಸಿಗ್ತಾರೆ, ಬಂದು ಮಾಡಿಕೊಡ್ತಾರೆ. ಈ ತಿಂಗಳು ಅಗ್ದಿರ್ತಾರ, ಮತ್ತೆ ಮುಂದಿನ ತಿಂಗಳು ಹಂಗೆ ಆಗಿದ್ದಾರೆ, ಮತ್ತೆ ತುಂಬ್ತಾರೆ, ಮತ್ತೆ ಪಕ್ಕದಲ್ಲಿ ಆಗಿರ್ತಾರೆ. ಏನಕ್ಕೆ ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಸ್ತಿ ಇರ್ತದೆ ಸರ್. ಇಲ್ಲಿ ಜಾಸ್ತಿ, ಇಲ್ಲಿ ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಬಿಡ್ತಾರೆ. ನೋಡಿ, ನೀವೇ ನೋಡಿ, ಇಲ್ಲೆಲ್ಲ ಕಸ ಗಿಸ ಎಲ್ಲ ಕ್ಲೀನ್ ಮಾಡಿಸ್ತಾರಲ್ವ, ಅದಕ್ಕೋಸ್ಕರ. MLAಗಳು ಅಧಿಕಾರಿಗಳ ಹತ್ರ ಕೆಲಸ ಆಗಲ್ಲ. MLAಗಳೇ ಮಾಡ್ಬೇಕು ಇದೆಲ್ಲ, ನಮ್ಮಂತವ್ರು ಮಾಡೋದು. ಕಾರ್ಪೊರೇಟರ್ಗಳು ಬಂದ್ರೆ ಸಮಸ್ಯೆ ಬಗೆಹರುತ್ತೆ ಅಂತ ಅನ್ಸುತ್ತೆ? ಗ್ಯಾರಂಟಿ. ಹನುಮಂತ ನಗರದಿಂದ ಇದೀಗ ನೇರವಾಗಿ ಕೆಂಪಾಂಬೂದಿ ವಾರ್ಡ್ಗೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರು ನಮ್ಮ ಜೊತೆಗಿದ್ದಾರೆ.
ಅವ್ರ ಅಭಿಪ್ರಾಯ ಏನಿದೆ? ಇಲೆಕ್ಷನ್ ನಡಿಬೇಕು ಅಂತಿದಾರಾ, ಬೇಡ ಅಂತಿದಾರಾ? ಒಂದೊಮ್ಮೆ ಇಲೆಕ್ಷನ್ ನಡೆದಿದೆ ಆದ್ರೆ ಯಾರ ಪರವಾಗಿದೆ ಜನರ ಒಲವು ಅನ್ನುವಂಥದ್ದನ್ನ ಅವ್ರನ್ನ ಮಾತಾಡ್ಸೋಣ. ಸ್ವಲ್ಪ ಕಮ್ಮಿ, ಎಲ್ಲ ಕಡೆ ಓಡಾಡ್ಬೇಕಂದ್ರೆ ಕಷ್ಟ ಅದ. ಕೌನ್ಸಿಲರ್ ಹತ್ರ ಆರಾಮಾಗಿ ಮೀಟ್ ಮಾಡ್ಬೋದು, ಪರಿಹಾರ ಏನಿದೆ ಕೇಳ್ಬೋದು, ಮಾಡ್ಬೋದು. MLA ಹತ್ರ ಹೋಗಿ ಎಲ್ಲರೂ ಒಟ್ಟಿಗೆ ಹೋದೆ, ನೀನು ಬರ್ತೀಯ, ನಾನು ಬರ್ತೀನಿ, ಅವರು ಬರ್ತಾರೆ, ಏನೇನು ಪರಿಹಾರ ಮಾಡ್ತಾರೆ, ಜಾಸ್ತಿ ಆಗ್ಬಿಡ್ತಾರೆ. ಅದಾಗಿ ಕೌನ್ಸಿಲರ್ ಎಲೆಕ್ಷನ್ ಆದ್ರೆ ಒಳ್ಳೇದು. ಸಮಸ್ಯೆ ಏನಂದ್ರೆ ಇಲ್ಲಿ ಎಲ್ಲರೂ ಹೋಗಿ MLAಗಳ ತಾವ ಕಾಂಟ್ಯಾಕ್ಟ್ ಮಾಡಕ್ ಆಯ್ತಿಲ್ಲ. ಆದ್ರೆ ನಮ್ಮ MLA ಅವರು ಹೋದ್ರೆ ಸ್ಪಂದಿಸ್ತಾರೆ. ಬಸವನಗುಡಿ MLA ಅವರು ಕೌನ್ಸಿಲರ್ ಎಲೆಕ್ಷನ್ ಆದ್ರೆ ಎಲ್ಲ ಕೆಲಸ ಕಾರ್ಯಕ್ಕೆ ಅನುಕೂಲ ಆಗ್ತದೆ. ಕಾರ್ಪೊರೇಷನ್ ಎಲೆಕ್ಷನ್ ಮುಖ್ಯವಾಗಿ ಅವಶ್ಯಕತೆ ಇದೆ. ಸಾಮಾನ್ಯ ಜನ ಕುಂದುಕೊರತೆ ವಿಚಾರಿಸಕ್ಕೆ ಕಾರ್ಪೊರೇಟರ್ ಇದ್ರೇನೆ ವ್ಯವಸ್ಥೆ ಆಗೋದು. ಈ ಭಾಗದ MLA ಒಂದು ಸರಿಯಾಗಿ ಬರೋದೇ ಇಲ್ಲ. ಅವ್ರು ಎಲ್ಲೋ ಕಸ ಅವ್ರಿಗೆ ಬೇಕಾದ ವಾರ್ಡ್ಗೆ ಮಾತ್ರ ಹೋಗ್ತಾನೆ ಹೊರತು ಬೇರೆ ವಾರ್ಡ್ಗೆಲ್ಲ ಬರೋದು. ಅವರು ಉಪಯೋಗ ಆಗುತ್ತೆ, ವ್ಯವಸ್ಥೆ ಆಗುತ್ತೆ. ಕಸ ಇವೆಲ್ಲ ಇಟ್ಬೇಕು, ಜನ ಮಾಮೂಲಿ ಪಬ್ಲಿಕ್ ಅನುಕೂಲ ಆಗಬೇಕು. ಆ ಥರ ಕಾರ್ಪೊರೇಷನ್ ಎಲೆಕ್ಷನ್ ಆದರೆ ಒಳ್ಳೆಯದು. ನಮ್ಮೂರು ಅಂತ ರೆಪ್ರೆಸೆಂಟೇಟಿವ್ ಇದ್ರೆ ಇಮಿಡಿಯೇಟ್ ಹೋಗ್ಬೋದು, ಮನೆ ಹತ್ರ ಕೇಳ್ಕೊಂಡು ಅವ್ರು ಇಮಿಡಿಯೇಟ್ ಸ್ಪಂದಿಸ್ತಾರೆ. ಇವ್ರು ಇವತ್ತು ಹೇಳಿದ್ರೆ ಅವ್ರು ಎಲ್ಲಿ ಸಿಗ್ತಾರೋ, ಏನು ಮಾಡ್ತಾರೋ, ಅಥವಾ ಹೋಗಿ ಆಯ್ತು ಬರ್ತೀವಿ ಅಂತಾರೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅದರಿಂದ ಕಾರ್ಪೊರೇಷನ್ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್, ಮುಖ್ಯ ಮಾಡೋದು ಒಳ್ಳೇದು ಅಂತ ನಮ್ಮ ಏರಿಯಾದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ಕಸ ಸಮಸ್ಯೆ, ರೋಡ್ ಒಂದೂ ಚೆನ್ನಾಗಿಲ್ಲ. ಹಂಗಾಗಿ ಮಾಡಿದ್ರೆ ಒಳ್ಳೇದು. ಅವ್ರ ಪಾಡು ಅವ್ರ ಕೆಲಸ ಮಾಡ್ತಾರೆ, ನಾವು ಅವ್ರನ್ನ ಯಾವಾಗಲೂ ಮೀಟ್ ಮಾಡೋಕ್ಕಾಗಲ್ಲ. ಅವ್ರಿದ್ರು ಕೈ ಸಿಗ್ತಾರೆ, ಬಂದೇ ಬರ್ತಾರೆ. ಇದೇ ಏರಿಯಾದವರು ಬಂದೇ ಬರ್ತಾರೆ, ಕೆಲಸ ಮಾಡಿಸ್ಕೋಬಹುದು. ಒಬ್ರು MLA ಮೇಲೆ ಪ್ರೆಸರ್ ಬಿಡೋ ಬದಲು ಏರಿಯಾ ಕಾರ್ಪೊರೇಟರ್ ಇದ್ರೆ ಜನಕ್ಕೆ ಸಿಗ್ತಾರಲ್ವಾ ಅವರು. ಅವ್ನು ಸಿಕ್ತಾಗ ಅವ್ರು ರೆಸ್ಪಾನ್ಸ್ ಮಾಡ್ತಾರೋ ಬಿಟ್ರೆ ಸೆಕೆಂಡ್ರಿ. ಅಟ್ಲೀಸ್ಟ್ ಕೈಗೆ ಸಿಗ್ತಾರೆ, ಕೈ ಸಿಗ್ಬೇಕು. ಅಟ್ಲೀಸ್ಟ್ ಅವ್ರು ಅಟೆಂಡ್ ಮಾಡ್ತಾರೆ. ಸಮಸ್ಯೆನ ಅವ್ರ ಹತ್ರ ಹೋಗಿ ಹೇಳ್ಕೋಬಹುದು, ಏನಾರ ಇದ್ರೆ ಆಯ್ತಲ್ವಾ. ಸರ್ ಯಾರು ಗೆಲ್ತಾರೆ ಬಿಡ್ತಾರಲ್ಲ, ಯಾರೇ ಗೆರ್ಲಿ ಪಕ್ಷದಲ್ಲಿ ಬಂದವ್ರು ಕೆಲಸ ಮಾಡಬೇಕು. BJP ಕಾಂಗ್ರೆಸ್ JDS ಪ್ರಶ್ನೆ ಅಲ್ಲ ಅದು. ಬಂದವ್ರು ಅವ್ರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಭಾರತೀಯ ಪ್ರಜೆಯಾಗಿ ನಾವೇನು ಹಕ್ಕು ಚಲಾಯಿಸ್ತೀವೋ ಅವರು ಗೆದ್ದ ಮೇಲೆ ಅದು ಏನು ಅವ್ರ ಕೆಲಸ, ಏರಿಯಾ ಕೆಲಸ ನಾವು ಹೇಳೋಕ್ಕಿಂತ ಅವರೇ ಮಾಡ್ಬೇಕಾರದು. ಗೆದ್ದು ಬಂದಿರೋದೆ ಅಂತಕ್ಕೆ, ಕೆಲಸ ಕೊಟ್ಟಿರೋದೆ ಅಂತಕ್ಕೆ ಅವ್ರಿಗೆ. ಸೊ ಈಗ ನಾವು TR ಶಾಮಣ್ಣ ನಗರ ವಾರ್ಡ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರದ್ದು ಅಭಿಪ್ರಾಯಗಳು ಇಟ್ಕೊಂಡಿದ್ದಾರೆ ಜನ ಅನ್ನೋದನ್ನ ಖುದ್ದು ಅವ್ರನ್ನೇ ಮಾತಾಡಿಸಿ ತಿಳ್ಕೊಂಡು. ಕಾರ್ಪೊರೇಟರ್ಗಳು ಯಾಕೆ ಮುಖ್ಯ? ಕೆಲಸ ಮಾಡಿಸ್ತಾರೆ ಕಾರ್ಪೊರೇಟರ್ಗಳು, ಕೆಲಸ ಮಾಡಿಸ್ತಾರೆ. ಎಲ್ಲ ಕೆಲಸಗಳು ಸುಲಭ ಆಗುತ್ತೆ. ಮಾಡಲಿಲ್ಲ ಅಂದ್ರೆ ಏನು ಕೆಲಸಗಳೇ ಆಗಲ್ಲ. ಈಗ 12 ವರ್ಷ ಆಯ್ತಲ್ಲ. ಆಯ್ತು, ಯಾರು ರೋಡ್ ನೋಡೋಕ್ಕಾಗಲ್ಲ. ಎಲ್ಲಿ ನೋಡಿದ್ರು ನಮ್ಮಂತ ಮುದುಕರು ಎಲ್ಲ ಗಾಡಿಯಲ್ಲಿ ಬೆನ್ನೆಲ್ಲ ನೋವು ಬಂದ್ಬಿಟ್ಟಿದೆ. ರೋಡ್ಗಳು ನೋಡಿ ಅಧ್ವಾನ ಆಗಿದೆ. ಈಗ ಕಾರ್ಪೊರೇಷನ್ ಎಲೆಕ್ಷನ್ ಕಂಪಲ್ಸರಿ ಬೇಕನ್ಸುತ್ತೆ. ಯಾಕಂದರೆ ಈಗ ನಮ್ಮ ಈ ಘನ ಸರ್ಕಾರದಲ್ಲಿ ಏನಾಗ್ತಿದೆ ಅಂದರೆ, ನಾವು ಪ್ರತಿಯೊಂದು ಚಿಕ್ಕ ಕೆಲಸಕ್ಕೂ ನಾವು MLA ಅಥವಾ MP ಅವ್ರನ್ನ ಹೋಗಿ ಭೇಟಿ ಮಾಡಿ ಕುಂದುಕೊರತೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ಈವನ್ ನಮ್ಮ ಲೋಕಲ್ ಏರಿಯಾಗಳಲ್ಲಿ ಒಂದು ಕಾರ್ಪೊರೇಟರ್ ಅಂತಿದ್ರೆ ನಮ್ಮ ಒಂದು ಚಿಕ್ಕದು, ಯಾಕಂದರೆ ಯಾವುದೇ ಒಂದು ಅಡೆತಡೆ ಏನೇ ಇದ್ರೂ ಅವ್ರ ಹತ್ರ ಹೋಗಿ ನಾವು ಅಪ್ರೋಚ್ ಮಾಡಿ ಹಿಂಗಿದೆ ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಈಸಿ ಒಂದು ಕಮ್ಯುನಿಕೇಷನ್ಸ್ ಇರುತ್ತೆ. ಇಲೆಕ್ಷನ್ ಆಗಬೇಕು ಅಂತೀರಾ ಸರ್, ಬೇಡ ಅಂತೀರಾ ಸರ್? ಆಗಲಿ ಬಿಡಿ ಸರ್, ಅದಕ್ಕೇನಂತ ಆಗಲಿ. ಎಲೆಕ್ಷನ್ ಆದರೆ ಒಳ್ಳೆಯದು. ಕಾರ್ಪೊರೇಟರ್ ಇದ್ರೆ ಒಳ್ಳೇದ, ಇಲ್ದಿದ್ರೆ ಒಳ್ಳೇದ? ಇರ್ಬೇಕು ಸರ್, ಕಾರ್ಪೊರೇಟರ್ ಇದ್ರೆ ಒಳ್ಳೆಯದು. ಇಲೆಕ್ಷನ್ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಅಲ್ಲ, ಅವರು ಡಿಸೈಡ್ ಹೆಂಗೆ ಮಾಡ್ತಾರೆ ಅನ್ನೋ ನ್ಯಾಯವಾಗಿ ಲೆಕ್ಕಾಚಾರ. ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟರ್ ಬರಬೇಕು, ಇರಬೇಕು, ಜವಾಬ್ದಾರಿ ಇರುತ್ತೆ ಸರ್. ಬೆಂಗಳೂರು ಸಮಸ್ಯೆ ಮುಗಿಯೋದೇ ಇಲ್ಲ. ಬೆಂಗಳೂರು ಸಮಸ್ಯೆ ಯಾವ ಕಾಲಕ್ಕೂ ಮುಗಿಯಲ್ಲ, ಅಪ್ಡೇಟ್ ಆಗ್ತಾ ಇರ್ಬೇಕು ಕಾಲಕ್ಕಷ್ಟೇ. ಹೌದು, ತುಂಬ ವರ್ಷ ಆಯಿತು, ಆಗಲೇ ನಡಿಬೇಕಾಗಿತ್ತು, ಯಾರಿಗೂ ಬೇಕಿಲ್ಲ. ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ. ಆಗಷ್ಟು ದಿವಸ ತಳ್ಳಷ್ಟು ದಿವಸ ಮುಂದಕ್ಕೆ ತಳ್ಳೋಣ. ಕಾರ್ಪೊರೇಷನ್ ಇಲೆಕ್ಷನ್ ನಡಿಬೇಕು, ಖಂಡಿತ ನಡಿಬೇಕು. ಯಾಕೆ ಮುಖ್ಯ ಕಾರ್ಪೊರೇಟರ್? ಕೆಲವರು ಹೇಳ್ತಾರೆ ನಡೀತಾ ಇದೆ, ನಡೀಲಿ ಬಿಡಿ, ಇನ್ನು ಅವ್ರು ಬಂದು ಅವ್ರನ್ನೇನು ಹೋಗ್ಬೇಕು. ಆದ್ರೆ ಸಾಮಾನ್ಯ ಜನಕ್ಕೆ ಎಲ್ಲ ರೀತಿ ಗೊತ್ತಿರೋದೇ ಅದೊಂದೇ ವಿಷಯ, ನಡೀಲಿ ಬಿಡಿ ಅಂತ. ಬಟ್ ನಡ್ಸೋವಾಗ ಕ್ಲೀನಾಗಿ ಯಾರು ಓಟ್ ಹಾಕ್ಬೇಕು ಅಂತ ಇಂಪಾರ್ಟೆಂಟ್. ನಡ್ಸೋದ್ಮೇಲೆ ಅದು ಪ್ರಾಬ್ಲಮ್ ಇರೋವಾಗ ತಿರ್ಗಾ ಕಾರ್ಪೊರೇಟರ್ ಹತ್ರ ಹೋಗಿ ಹೇಳ್ಬೇಕಾಗಿರೋದು ಮೊದಲನೇ ಇಂಪಾರ್ಟೆಂಟ್. ಅದು ಹೇಳ್ದಲೇ ಬರೀ ಓಟ್ ಹಾಕಿದ್ದಿನ ಮಾತ್ರ ಕೇಳ್ತೀರಾ, ಓಟ್ ಹಾಕ್ದಲೇ ಇರೋದನ್ನ ಸುಮ್ಮನೆ ಇರ್ತೀರಾ. ಈಗ ಎಷ್ಟು ರೋಡ್ಗಳ ಹಳ್ಳದಿನ್ನೆಗಳಿದೆ, ಯಾರು ಕೇಳ್ತೀರಾ? ತಿರ್ಗಾ ಒಂದೂವರೆ ವರ್ಷದವರೆಗೂ ಏನು ಮಾತಾಡಂಗಿಲ್ಲ. ಸರ್ಕಾರದ ಮೇಲೂ ಬ್ಲೇಮ್ ಹಾಕಲ್ಲ. MLAಗಳು ಕೆಲವ್ರಿಗೆ ಬೇಕು ಬೇಡ ಅಂತಾರೆ, ಬಟ್ ಜನಕ್ಕೆ ಬೇಕು. ಈಗ ಸಾಮಾನ್ಯ ಜನರು ಒಂದು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಜನಕ್ಕೆ ಏನಾಗಬೇಕು, ಏನಿದೆ. ಒಂದು ಕಾರ್ಪೊರೇಟರ್ ಅಂದರೆ ಅವ್ರ ಮನೆಗೆ ಹೋಗಿ ನಿಂತ್ಕೊಂಡು ಯಾಕಪ್ಪ ನೀನು ಬಂದಿಲ್ಲ ಅಂತ ಕೇಳ್ತಾರೆ. ಜನದ್ದು ಈ ಕಾಮನ್ ಪ್ರಾಬ್ಲಮ್ಸ್ ಇದೆಯಲ್ಲ,
ವಾಟರ್ ಹೋಗೋದು, ಕರೆಂಟ್ ಹೋಗೋದು, ರೋಡ್ ಸೇಫ್ಟಿ, ಫುಟ್ಪಾತು, ಹಳ್ಳಗಳು, ದಟ್ ಕ್ಯಾನ್ ಬಿ ವೆರಿ ಪ್ರಾಕ್ಟಿಕಲಿ ಅಟೆಂಡೆಡ್ ಬೈ ಕಾರ್ಪೊರೇಟರ್ಸ್. ಮೂಲಸೌಕರ್ಯ ಬೆಂಗಳೂರು, ವಿಶೇಷವಾಗಿ ಬೆಂಗಳೂರಲ್ಲಿ ಮೂಲಸೌಕರ್ಯ ತುಂಬ ಹದಗೆಟ್ಟಿದೆ. ಒಂದು ಮಳೆ ಬಿದ್ದರೆ ನೋಡ್ಬೋದು ಮರಗಳು ಉರುಳೋವಂಥದ್ದು. ಜನರು ನಿಜವಾಗ್ಲೂ ಒಂದು ಹತಾಶ ಮನೋಭಾವದಲ್ಲಿದ್ದಾರೆ. ಸೊ ಆದ್ರಿಂದ ನನಗನ್ಸ್ತಾ ಇದೆ ಇದಕ್ಕೂ ಕೂಡ ಇನ್ನೇನೋ ಒಂದು ಕೂಬಕ್ಕ ಕಾರಣ ಹುಡುಕಿ ಇನ್ನೂ ಆಗಸ್ಟಿಂದ ಇನ್ನೂ ಮುಂದಕ್ಕೆ ತಳ್ಳುವಂತ ಸಂಭವ ಕಾಣುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಟಫ್ ಫೈಟ್ ಅಂತೂ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಈ ಹಿಂದೆ 6 ವಾರ್ಡ್ಗಳಿದ್ದ ಸಂದರ್ಭದಲ್ಲಿ 6ಕ್ಕೆ 6 ವಾರ್ಡನ್ನು ಕೂಡ ಬಿಜೆಪಿ ಕಾರ್ಪೊರೇಟರ್ಗಳು ಕ್ಲೀನ್ ಸ್ವೀಪ್ ಮಾಡಿದರು. ಆದರೆ ಈ ಬಾರಿ ಹಾಗೆ ಆಗೋದಿಲ್ಲ ಅನ್ನುವಂಥದ್ದು ಒಟ್ಟಾರೆ ಜನ ಅಭಿಪ್ರಾಯ. ಆದರೂ ಒಂದು ವೇಳೆ ಇದು ಬಿಜೆಪಿ ಹಿಡಿತಾ ಇರುವಂಥ ಕ್ಷೇತ್ರ, ಹೀಗಾಗಿ ಬಿಜೆಪಿಗೆ ಇಲ್ಲಿ ಬಹಳ ದೊಡ್ಡ ಮಟ್ಟದ ಗೆಲುವಿನ ಸಾಧ್ಯತೆ ಇದೆ ಅನ್ನಂತೂ ಕೂಡ ಮತ್ತೊಂದಿಷ್ಟು ಗುಂಪಿನ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.